ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಸುಂದರವಾದ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಅಚ್ಛಾ, ಒಂದು ಉಡುಗೊರೆಯ ನಿಜವಾದ ಮೌಲ್ಯ ಯಾವುದು? ಅದು ಅದರ ದುಬಾರಿ ಬೆಲೆಯಲ್ಲಿದೆಯಾ ಅಥವಾ ಅದನ್ನು ಕೊಡುವವರ ಮನಸ್ಸಿನಲ್ಲಿದೆಯಾ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಈ ಪ್ರಶ್ನೆಯನ್ನ ಮನಸ್ಸಲ್ಲಿಟ್ಕೊಂಡು ನಮ್ಮ ಕಥೆಯೊಳಗೆ ಹೋಗೋಣ. ಇದು ಒಬ್ಬ ಸಾಮಾನ್ಯ ರೈತನ ಕಥೆ ಮತ್ತು ಅವನ ತೋಟದಲ್ಲಿ ಬೆಳೆದಿದ್ದ ಒಂದು ತುಂಬಾನೇ ಅಪರೂಪದ ಹಣ್ಣಿನ ಕಥೆ. ನಮ್ಮ ಕಥೆ ಶುರುವಾಗೋದು ಒಂದು ಚಿಕ್ಕ ತೋಟದಲ್ಲಿ. ಅಲ್ಲೊಬ್ಬ ಬಡ ರೈತನಿದ್ದ. ಅವನ ಸೇಬಿನ ಮರದಲ್ಲಿ ನೂರಾರು ಹೂವುಗಳು ಅರಳಿದ್ವು, ಆದ್ರೆ ಕೊನೆಗೆ ಉಳ್ಕೊಂಡಿದ್ದು ಒಂದೇ ಒಂದು ಸೇಬು. ಆದ್ರೆ ಆ ಸೇಬು ಹೇಗಿತ್ತು ಅಂದ್ರೆ ನೋಡಕ್ಕೆ ತುಂಬಾನೇ ಸುಂದರವಾಗಿ ಪರಿಪೂರ್ಣವಾಗಿತ್ತು. ಆ ರೈತನಿಗನ್ಸ್ತು, ಇಷ್ಟು ಅಪರೂಪದ ಹಣ್ಣು ತನ್ಗೋಸ್ಕರ ಸಿಕ್ಕಿದ್ದಲ್ಲ, ಇದು ದೇವ್ರೇ ಕೊಟ್ಟಿರೋ ಆಶೀರ್ವಾದ ಅಂತ. ಹಾಗಾಗಿ ತಾನು ಯಾರಿಗೆ ತುಂಬಾನೇ ಗೌರವ ಕೊಡ್ತಾನೋ, ಅಂದ್ರೆ ತನ್ನ ದೇಶದ ಅರಸನಿಗೆ ಇದನ್ನ ಅರ್ಪಿಸ್ಬೇಕು ಅಂತ ನಿರ್ಧರಿಸ್ದ. ಸರಿ, ಅರಸನ ಆಸ್ಥಾನಕ್ಕೆ ಬರ್ತಾನೆ. ಆ ರೈತ ಯಾವುದೇ ಹಿಂಜರಿಕೆಯಿಲ್ದೆ ತುಂಬಾನೇ ಪ್ರಾಮಾಣಿಕವಾಗಿ ಶುದ್ಧ ಮನಸ್ಸಿನಿಂದ ತನ್ನ ಉಡುಗೊರೆಯನ್ನ ಅರಸನಿಗೆ ಕೊಟ್ಟ. ಇಲ್ಲಿಂದ ಕಥೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗತ್ತೆ. ಆ ಅರಸ ಈ ಚಿಕ್ಕ ಉಡುಗೊರೆಯನ್ನು ನೋಡಿ ಏನು ಮಾಡಿದ? ಅದನ್ನ ಹೇಗೆ ಸ್ವೀಕರಿಸಿದ? ನೋಡೋಣ. ನೋಡಿ, ಅರಸನ ಕಣ್ಣಿಗೆ ಕಾಣಿಸಿದ್ದು ಒಂದು ಮಾಮೂಲಿ ಸೇಬು. ಆದರೆ ಅವನಿಗೆ ಆ ರೈತನ ಪ್ರಾಮಾಣಿಕ ಹೃದಯದ ಬೆಲೆ ಎಷ್ಟಿದೆ ಅನ್ನೋದು ಅರ್ಥ ಆಯಿತು. ಗಿಫ್ಟ್ನ ಮೌಲ್ಯ ವಸ್ತುವಿನಲ್ಲಿಲ್ಲ, ಅದರ ಹಿಂದಿರೋ ಭಾವನೆಯಲ್ಲಿದೆ ಅಂತ ಅವನಿಗೆ ಗೊತ್ತಾಯಿತು. ಅರಸನಿಗೆ ಆ ರೈತನ ಪ್ರಾಮಾಣಿಕತೆ ನೋಡಿ ಎಷ್ಟು ಖುಷಿಯಾಯಿತು ಅಂದ್ರೆ ಅವನಿಗೇನಾದರೂ ಪ್ರತಿಫಲ ಕೊಡಕ್ಕೆ ಮುಂದಾದ. ಆದರೆ ಆ ರೈತ ನೋಡಿ ಅದನ್ನ ತುಂಬನೇ ವಿನಯದಿಂದ ನಿರಾಕರಿಸಿದ. ಯಾಕಂದ್ರೆ ಪ್ರೀತಿಯಿಂದ ಕೊಟ್ಟ ಉಡುಗೊರೆಗೆ ಬೆಲೆ ಕಟ್ಟೋದು ಸರಿಯಲ್ಲ ಅಂತ ಅವನಿಗೆ ಗೊತ್ತಿತ್ತು. ಆದ್ರೆ ಅರಸನಿಗೆ ಇಂಥ ಒಳ್ಳೆ ವ್ಯಕ್ತಿಯನ್ನ ಬರಿಗೈರಿ ಕಳಿಸೋಕೆ ಮನಸ್ಸು ಬರಲಿಲ್ಲ. ತನ್ನ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆ ರೈತನ ಬಡತನವನ್ನೇ ದೂರ ಮಾಡೋ ಥರ ಒಂದು ದೊಡ್ಡ ಪ್ರತಿಫಲ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಕೊನೆಗೆ ಆ ಬಡ ರೈತನಿಗೆ ಪ್ರಯಾಣ ಮಾಡೋಕೆ ಒಂದು ಒಳ್ಳೆ ಕುದುರೆ ಜೊತೆಗೆ ಒಂದು ಚೀಲ ತುಂಬಾ ಚಿನ್ನದ ನಾಣ್ಯಗಳನ್ನು ಕೊಟ್ಟು ಮನೆಗೆ ಕಳಿಸಲಾಯಿತು. ಈ ವಿಷಯ ಇದೆಯಲ್ಲ, ಇದು ಕಾಳ್ಗಿಚ್ಚಿನ ಥರ ಊರೆಲ್ಲ ಹರಡ್ಬಿಟ್ಟು ಕೊನೆಗೆ ಆ ಬಡ ರೈತನ ಪಕ್ಕದ ಮನೆಯಲ್ಲೇ ಇದ್ನಲ್ಲ ಒಬ್ಬ ಶ್ರೀಮಂತ ಆದ್ರೆ ದುರಾಸೆಯ ವ್ಯಕ್ತಿ, ಅವನ ಕಿವಿಗೂ ಬಿತ್ತು. ಇಲ್ಲೇ ನೋಡಿ ಕಥೆಗೆ ಒಂದು ದೊಡ್ಡ ತಿರುವು ಸಿಗೋದು. ಇಬ್ರು ರೈತರ ಉದ್ದೇಶಗಳ ಮಧ್ಯೆ ಎಷ್ಟು ವ್ಯತ್ಯಾಸ ಇತ್ತು ಅಂದ್ರೆ, ಒಬ್ಬಂದು ನಿಷ್ಕಲ್ಮಶ ಪ್ರೀತಿ, ಇನ್ನೊಬ್ಬಂದು ಕೇವಲ ದುರಾಸೆ. ಒಂದು ಕೊಳೆತ ಹಣ್ಣನ್ನು ಕೂಡ ಬೇರೆಯವರಿಗೆ ಕೊಡದ ಆ ಶ್ರೀಮಂತ ರೈತ ತನ್ನ ತೋಟದ ಬೆಸ್ಟ್ ಸೇಬುಗಳನ್ನೆಲ್ಲ ಒಂದು ಗಾಡಿಯಲ್ಲೇ ತುಂಬಿದ. ಅವನ ಲೆಕ್ಕಾಚಾರ ಸಿಂಪಲ್ ಆಗಿತ್ತು. ಒಂದು ಸೇಬಿಗೆ ಒಂದು ಕುದುರೆ ಸಿಕ್ಕಿದ್ರೆ ಒಂದು ಗಾಡಿ ಸೇಬಿಗೆ ಇಡೀ ರಾಜ್ಯವೇ ಸಿಗುವುದು ಅಂತ ಅನ್ಕೊಂಡಿದ್ದ. ಅವನು ಅರಸನ ಮುಂದೆ ಹೋಗಿ ತಾನೊಬ್ಬ ಬಡವ ಅನ್ನೋ ಥರ ನಾಟಕವಾಡುತ್ತಾ ತುಂಬ ಹುಷಾರಾಗಿ ಹೆಣೆದಿದ್ದ ಸುಳ್ಳುಗಳನ್ನ ಹೇಳ್ತಾ ನಿಂತ್ಕೊಂಡ. ಆದ್ರೆ ಅರಸ ತುಂಬನೇ ಬುದ್ಧಿವಂತ. ಅವನು ಆ ವ್ಯಕ್ತಿಯನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ. ಆ ಶ್ರೀಮಂತ ರೈತ ತನ್ನ ನಾಟಕ ಮುಂದುವರಿಸಿದ. ನಾನಿತನ್ನ ಯಾವುದೇ ಪ್ರತಿಫಲದ ಆಸೆ ಇಟ್ಕೊಂಡು ತಂದಿದ್ದಲ್ಲ ಅಂತ ಹೇಳ್ತಾ ತಾನು ಮೊದಲನೇ ರೈತನ್ ತರಾನೇ ಪ್ರಾಮಾಣಿಕ ಅಂತ ತೋರ್ಸಕ್ಕೆ ಪ್ರಯತ್ನಪಟ್ಟ. ಆದ್ರೆ ಅರಸನ ಚಾಣಾಕ್ಷ ಕಣ್ಣುಗಳನ್ನು ಯಾಮಾರಿಸೋಕಾಗ್ಲಿಲ್ಲ. ಆ ವ್ಯಕ್ತಿ ಹಾಕಿದ್ದ ದುಬಾರಿ ಬಟ್ಟೆ, ಅವನ ಬೆರಳಲ್ಲಿದ್ದ ಉಂಗುರದ ಗುರುತು, ಅವನ್ ತಂದಿದ್ದ ಸೇಬುಗಳ ರಾಶಿ, ಇದೆಲ್ಲವೂ ಅವನ ಸುಳ್ಳನ್ನ ಬಯಲು ಮಾಡ್ಬಿಟ್ಟು. ಆವಾಗ ಅರಸ ಒಂದು ತೀರ್ಮಾನಕ್ಕೆ ಬರ್ತಾನೆ. ಉಡುಗೊರೆಗೆ ತಕ್ಕ ಪ್ರತಿಫಲ ಅಲ್ಲ, ಬದಲಾಗಿ ಉಡುಗೊರೆ ಕೊಟ್ಟವನ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಕೊಡಬೇಕು ಅಂತ. ತಕ್ಷಣ ಅರಸ ತನ್ನ ಸೇವಕನಿಗೆ ಏನೋ ಸನ್ನೆ ಮಾಡಿದ. ಆ ಸೇವಕ ಒಳಗೆ ಹೋಗಿ ಮೊದಲನೇ ರೈತ ಕೊಟ್ಟಿದ್ದನಲ್ಲ ಆ ಒಂದೇ ಒಂದು ಅಮೂಲ್ಯವಾದ ಸೇಬನ್ನ ತಂದು ಅರಸನ ಕೈಗಿಟ್ಟ. ಅರಸ ಅದನ್ನ ತಗೊಂಡು ಈ ದುರಾಸೆಯ ರೈತನ ಕೈಯಲ್ಲಿ ಇಟ್ಟ. ಅಬ್ಬಾ, ಸಂಪತ್ತಿನ ಹೊಳೆಯನ್ನೇ ಎದುರುನೋಟಿದ್ದ ಶ್ರೀಮಂತ ರೈತ ಕೈಯಲ್ಲಿ ಒಂದೇ ಒಂದು ಸೇಬು ಹಿಡ್ಕೊಂಡು ತಲೆ ತಗ್ಗಿಸಿ ಅರಮನೆಯಿಂದ ಹೊರಟು ಹೋದ. ಅವನಿಗೆ ಸಿಕ್ಕಿದ್ದು ಸೇಬಲ್ಲ, ಜೀವನಕ್ಕೆ ಬೇಕಾದ ಒಂದು ದೊಡ್ಡ ಪಾಠ. ಈ ಕಥೆ ನಮ್ಗೆಲ್ಲ ಒಂದು ಸರಳವಾದ ಸತ್ಯವನ್ನ ನೆನಪಿಸುತ್ತೆ ಅಲ್ವಾ? ಒಂದು ಕೊಡುಗೆಯ ಬೆಲೆ ಇರೋದು ವಸ್ತುವಿನಲ್ಲಲ್ಲ, ಅದನ್ನ ಕೊಡುವ ಮನಸ್ಸಿನಲ್ಲಿ. ಹಾಗಾದ್ರೆ ನಾವು ಕೊಡುವ ಉಡುಗೊರೆಗಳ ಹಿಂದಿನ ನಿಜವಾದ ಉದ್ದೇಶವಾದ್ರೂ ಏನು? ಒಮ್ಮೆ ಯೋಚಿಸಿ ನೋಡಿ.